ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಫೇಸ್ ಪ್ಯಾಕ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಸ್ಟೆಪ್ಸನ್ನು ಫಾಲೋ ಮಾಡೋದಕ್ಕೆ ಯಾವ್ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಫಸ್ಟು ತೋರಿಸ್ಬಿಡ್ತೀನಿ. ಹಾಗೆ ಯಾವ ಥರ ಯೂಸ್ ಮಾಡೋದು, ಮತ್ತು ಹಾಗೆ ಇದರಿಂದ ಯಾವ್ಯಾವ್ದೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಹಾಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟ್ ನಾವು ಈ ಫೇಶಿಯಲನ್ನು ಮಾಡೋದಕ್ಕೆ ಒಂದು ಟೊಮೊಟೊ ಬೇಕು. ಇದನ್ನು ನಾನು 2 ಪೀಸ್ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದಾದ ನಂತರ ಹಸಿ ಹಾಲು ಬೇಕು. ಮನೆಯಲ್ಲಿ ಕಾಯಿಸ್ಬೇಕಾದ್ರೆ ಇಷ್ಟು ಸ್ವಲ್ಪ ತೊಗೊಂಡು, ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಂಡು ಕಾಯಿಸಿದ್ದೀನಿ ಮನೆಯಲ್ಲಿ. ಇದಿಷ್ಟು ಹಸಿ ಹಾಲಿದು. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ, ಅದ್ರ ಜೊತೆಗೇ ನಾನು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಇಷ್ಟು ಈ ಫೇಶಿಯಲ್ಗೆ ಬೇಕು. ಫಸ್ಟ್ ನಾವು ಫೇಸನ್ನು ಕ್ಲೆನ್ಸ್ ಮಾಡೋಣ. ಅದಾದ ನಂತರ ಫೇಸನ್ನು ಸ್ಕ್ರಬ್ ಮಾಡೋದು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕು. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಾವು ಈ ಫೇಸ್ ಪ್ಯಾಕನ್ನು ನಾವು ಫಸ್ಟು ಮಾಡೋದಕ್ಕಿಂತ ಮುಂಚೆ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ನೀವು ರೆಗ್ಯುಲರಾಗಿ ಯಾವುದಾದ್ರೂ ಸೋಪು ಅಥವಾ ಫೇಸ್ ವಾಶ್ ಯಾವ್ದು ಮಾಡ್ತಿರ್ತೀರೋ ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬರ್ರಿ. ಯಾವುದೇ ಥರ ಪೌಡ್ರ್ ಆಗಲಿ ಕ್ರೀಮ್ ಆಗಲಿ ಫೇಸಲ್ಲಿ ಇರಬಾರ್ದು. ಹಾಗಾಗಿ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬನ್ನಿ. ಫಸ್ಟು ನಾನಿವಾಗ ಫೇಸನ್ನು ಕ್ಲೆನ್ಸ್ ಮಾಡೋದಕ್ಕೋಸ್ಕರ ಹಸಿ ಹಾಲನ್ನು ತೊಗೋತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇವಾಗ ನೀಟಾಗಿ ಫೇಸ್ಗೆಲ್ಲನೂ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಲೈಟಾಗಿ ಫೇಸ್ಗೆ ಮಸಾಜನ್ನು ಮಾಡಬೇಕು. ನಾನು ಜಾಸ್ತಿ ಆಲ್ರೆಡಿ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ, ಹಸಿ ಹಾಲನ್ನು ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ಯಾವ್ಯಾವ್ದೆಲ್ಲ ಬೆನಿಫಿಟ್ ಇದೆ ಅಂತೇಳಿ. ಇದು ನಮ್ಮ ಫೇಸ್ಗೆ ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದನ್ನು ಸಹ ನೀಟಾಗಿ ರಿಮೂವ್ ಮಾಡುತ್ತೆ. ಹಾಗಾಗಿ ಯಾವುದೇ ಫೇಸ್ ಪ್ಯಾಕ್ ಆಗಲಿ ಯೂಸ್ ಮಾಡೋದಕ್ಕಿಂತ ಬಿಫೋರಾಗಿ ನಾವು ಸ್ಕಿನ್ನನ್ನು ಕ್ಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀಟಾಗಿ ಫೇಸನ್ನು ಕ್ಲೆನ್ಸ್ ಮಾಡ್ಕೋಬೇಕು ಯಾವುದೇ ಫೇಸ್ ಪ್ಯಾಕನ್ನು ನಾವು ಯೂಸ್ ಮಾಡೋದಕ್ಕಿಂತ ಮುಂಚೆ. ಈ ಸ್ಟೆಪ್ಪನ್ನು ನಾವು ಫಾಲೋ ಮಾಡೋದ್ರಿಂದ ಫೇಸು ಒಂದು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ಹಾಗಾಗಿ ಇವಾಗ ನಾನು ನೀಟಾಗಿ 2 ರಿಂದ 3 ನಿಮಿಷ ಫೇಸನ್ನು ನೀಟಾಗಿ ಈ ಥರ ಮಸಾಜ್ ಮಾಡ್ತಾಯಿದ್ದೀನಿ. ಫೇಸ್ಗೆ ನಾವು ನೀಟಾಗಿ ಮಸಾಜ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಸ್ಕಿನ್ನು ತುಂಬಾ ಶೈನಿಂಗಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಮಾಡ್ತಾ ಹಾಗೆ ಒಂಚೂರು ಡ್ರೈ ಅನಿಸಿದರೆ ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಫೇಸನ್ನು ಮತ್ತೆ ನಾವು ಮಸಾಜ್ ಮಾಡ್ಕೋಬೇಕು. ಬೇಕಿದ್ರೆ ನೀವು ನೆಕ್ಗೂ ಸಹ ಯೂಸ್ ಮಾಡಿ. ನಾನು ಜಸ್ಟ್ ಇಲ್ಲಿ ಫೇಸ್ಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಫೇಸನ್ನು ಕ್ಲೆನ್ಸ್ ಮಾಡಿದ್ದಾಯಿತು. ಇವಾಗ ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫೇಸನ್ನು ವಾಶ್ ಮಾಡ್ಕೊಂಡು ಬಂದೆ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು, ಫೇಸನ್ನು ಕ್ಲೆನ್ಸ್ ಮಾಡೋದು. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಸ್ಕ್ರಬ್ಬರು. ನಾನು ಆವಾಗಲೇ ತೋರಿಸಿದ್ನಲ್ವ 2 ಪೀಸು ಟೊಮೊಟೊ ತೊಗೊಂಡಿದ್ದೀನಿ ಅಂತೇಳಿ. ಇದರಲ್ಲೇ ಇವಾಗ 1 ಪೀಸ್ ತೊಗೊಂಡು ಅದನ್ನು ಸ್ವಲ್ಪ ಜ್ಯೂಸನ್ನ ಕೈಯಲ್ಲಿ ಈ ಥರ ಹಿಂಡ್ಕೊಳ್ಳಿ. ಅದಾದ ನಂತರ ನಾನು ಈ ಬೌಲಲ್ಲಿ ಸಕ್ಕರೆ ತೋರಿಸಿದ್ನಲ್ವ, ಅದನ್ನಿವಾಗ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸಕ್ಕರೆ ಆಗಿರ್ಬೋದು, ಆಮೇಲೆ ನಾನು ತೋರಿಸ್ತಾ ಇದ್ದೀನಲ್ವ ಅರಿಶಿನ ಆಗಿರ್ಬೋದು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಳಿ. ನೋಡಿ, ಜ್ಯೂಸ್ ತೊತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲೇನು ಟೊಮೊಟೊ ಸ್ಲೈಸ್ ಇತ್ತಲ್ವ ಇದರಲ್ಲೇ ನಾವು ಫೇಸ್ಗೆ ನೀಟಾಗಿ ಈ ಥರ ಅಪ್ಲೈ ಮಾಡಿಕೊಂಡು ಫಸ್ಟು ಫೇಸನ್ನು ಸ್ಕ್ರಬ್ ಮಾಡ್ಕೊಳ್ಳೋಣ. ಸಕ್ಕರೆ ಒಂಥರ ನಮಗೆ ನ್ಯಾಚುರಲ್ಲಾಗಿ ಫೇಸನ್ನು ಸ್ಕ್ರಬ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಅದು ನೀಟಾಗಿ ರಿಮೂವ್ ಆಗುತ್ತೆ. ಹಾಗಾಗಿ ಟೊಮೊಟೊನು ನಾವು ಫೇಸ್ಗೆ ಯೂಸ್ ಮಾಡೋದ್ರಿಂದ ಅದು ಸಹ ನಮ್ಮ ಸ್ಕಿನ್ಗೆ ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ. ಹಾಗಾಗಿ ಸಕ್ಕರೆ ಮತ್ತು ಟೊಮೊಟೊ ತುಂಬಾ ಯೂಸ್ಫುಲ್ ಇದೆ ನಾವು ಫೇಸ್ಗೆ ಯೂಸ್ ಮಾಡೋದ್ರಿಂದ. ನೋಡಿ, ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ಈ ಥರ ಮೂಗಿನ ಕಡೆ ಈ ಕಡೆ ಹಳ್ಳ ಥರ ಏನಿರುತ್ತಲ್ವ ಇಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಚಿನ್ನ ಹತ್ರ ತುಂಬಾ ಜಾಸ್ತಿ ಇರ್ತಾವೆ. ಅಲ್ಲಿ ಸ್ವಲ್ಪ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಇವಾಗ
ಲೈಟಾಗಿ ಫೇಸ್ಗೆ ಮಸಾಜ್ ಕೊಡೋಣ. ಪಿಂಪಲ್ಸ್ ಇರೋರು ಜಾಸ್ತಿ ಪ್ರೆಸರ್ ಹಾಕಿ ಈ ಥರ ಮಸಾಜ್ ಮಾಡ್ಕೋಬೇಡಿ. ಇದರಿಂದ ಪಿಂಪಲ್ಸ್ ಏನಾದರೂ ಇದ್ದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ನಾವು ಈ ಥರ ಸಕ್ಕರೆ ಮತ್ತು ಟೊಮೊಟೊನೂ ಯೂಸ್ ಮಾಡಿಬಿಟ್ಟು ಫೇಸ್ಗೆ ಸ್ಕ್ರಬ್ ಮಾಡೋದ್ರಿಂದ ಕೆಲವೊಬ್ಬರು ಸ್ಕಿನ್ನಲ್ಲಿ ತುಂಬಾ ಡಾರ್ಕಾಗಿ ಪ್ಯಾಚಿ ಥರ ಇರುತ್ತೆ. ಅದು ನೀಟಾಗಿ ರಿಮೂವ್ ಆಗುತ್ತೆ. ಹಾಗೂ ಸನ್ ಬರ್ನ್ ಆಗಿದ್ದರೆ, ಸನ್ ಟ್ಯಾನ್ ಆಗಿದ್ದರೆ ಅದು ಸಹ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ನಾನು ಇವಾಗೇನು ತೋರಿಸ್ತಾ ಇದ್ದೀನಲ್ವ, ಈ ಕ್ಲೆನ್ಸರ್ ಆಯಿತು, ಆಮೇಲೆ ಸ್ಕ್ರಬ್ ಆಯಿತು, ಫೇಸ್ ಪ್ಯಾಕ್ ಆಯಿತು, ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿದರೆ ಸಾಕಾಗುತ್ತೆ. ನಮಗೆ ಸ್ಕಿನ್ಗೆ ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ, ಹಾಗೆ ಶೈನಿಂಗ್ ಕೊಡುತ್ತೆ. ನೋಡಿ, 1-2 ರಿಂದ 3 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡ್ಕೊಂಬಿಟ್ರೆ ಸಾಕಾಗತ್ತೆ. ಆಲ್ರೆಡಿ ನಾವು ಸ್ಕ್ರಬ್ ಮಾಡ್ತಾ ಸಕ್ಕರೆ ಎಲ್ಲನೂ ನೀಟಾಗಿ ಕರ್ಗೋಗ್ಬಿಡುತ್ತೆ. ಅಲ್ಲಿವರೆಗೂ ನೀಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫೇಸನ್ನು ವಾಶ್ ಮಾಡ್ಕೊಂಡು ಬಂದೆ. ಆಲ್ರೆಡಿ ನಿಮಗೆ ಡಿಫ್ರೆನ್ಸ್ ಎಲ್ಲ ಗೊತ್ತಾಗ್ತಿರ್ಬೋದು. ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಶೈನಿಂಗ್ ಕಾಣಿಸ್ತಿದೆ ಅಂತೇಳಿ. ಇವಾಗ ಕ್ಲೆನ್ಸರ್ ಮುಗೀತು, ಹಾಗೆ ಸ್ಕ್ರಬ್ ಕೂಡ ಮುಗೀತು. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕು. ಫೇಸ್ ಪ್ಯಾಕಿಗೂ ನಾನೇನು ಜಾಸ್ತಿ ಯೂಸ್ ಮಾಡ್ತಿಲ್ಲ. ಆಲ್ರೆಡಿ ಒಂದು ಪೀಸ್ ಯೂಸ್ ಮಾಡಿದ್ವಿ ಟೊಮೊಟೊನ. ಇವಾಗ ನೆಕ್ಸ್ಟು ಇನ್ನೊಂದು ಉಳಿದಿತ್ತಲ್ವ, ಇದರಲ್ಲೇ ಇವಾಗ ಸ್ವಲ್ಪ ಜ್ಯೂಸನ್ನು ತಗೊಂಡು ಇದ್ರ ಜೊತೆಗೇ ನಾನಿವಾಗ ಕಸ್ತೂರಿ ಅರಿಶಿನ ಏನು ತೋರಿಸಿದ್ನಲ್ವ ಅದನ್ನೇ ಇವಾಗ ತಗೋತಾ ಇದ್ದೀನಿ. ನೀವು ನೆಕ್ಗೆ ಯೂಸ್ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ ಜಸ್ಟ್ ಫೇಸಿಗೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಇಷ್ಟು ಸಾಕಾಗತ್ತೆ. ನೋಡಿ, ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಸೇಮ್ ಸ್ಟೆಪ್ ಸ್ಕ್ರಬ್ಬರಿಗೆ ಏನು ತೋರಿಸಿದ್ದಲ್ವ ಅದೇ ಥರ ಈ ಥರ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಬೇಕಿದ್ದರೆ ಇದರೊಟ್ಟಿಗೆ ನೀವು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಅರಿಶಿನ ಮತ್ತು ಟೊಮೊಟೊ ಜ್ಯೂಸ್ ಮಾತ್ರ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಹಾಕೋತಾ ಇದ್ದೀನಿ. ಆಲ್ರೆಡಿ ನಾವು ಕ್ಲೆನ್ಸಿಂಗ್ ಮತ್ತು ಸ್ಕ್ರಬ್ಬಿಂಗ್ ಮಾಡಬೇಕಾದ್ರೆ ಮಸಾಜ್ ಮಾಡಿದ್ದೀವಲ್ವ, ಹಾಗಾಗಿ ಮಾಡ್ಕೊಳ್ಳಿ, ಇಲ್ಲ ನಡೆಯುತ್ತೆ. ಜಸ್ಟ್ ಹಾಗೆ ಅಪ್ಲೈ ಮಾಡ್ಕೊಂಬಿಟ್ಟು ಡ್ರೈ ಮಾಡೋದಕ್ಕೆ ಬಿಟ್ಟರೆ ನಡೀತದೆ. ನೋಡಿ, ಇವಾಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 15 to 20 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟು ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು 15 ನಿಮಿಷ ಆದಮೇಲೆ ಫೇಸನ್ನು ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಡಿಫ್ರೆನ್ಸ್ ಯಾವ ಥರ ಅನ್ನಿಸ್ತಾ ಇದೆ ಅಂತೇಳಿ. ಆಲ್ರೆಡಿ ಸ್ಕಿನ್ ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ, ಹಾಗೆ ಗ್ಲೋ ಕೂಡ ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ನಾವು ಈ ಥರ ಪ್ಯಾಕೆಲ್ಲ ಹಾಕ್ಕೊಂಡಿದ್ದಾದಮೇಲೆ ರ್ಯಾಶ್ ಆಗಿ ತಿಕ್ಕಬಾರ್ದು ಫೇಸನ್ನು. ಈ ಥರ ನೀಟಾಗಿ ಈ ಥರ ಡಿಪ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ತೋರಿಸಿದ್ದಾಯಿತು. ಈ ಫೇಶಿಯಲನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಸ್ಕಿನ್ಗೆ. ಹಾಗೆ ನಾವು ಈ ಥರ ನ್ಯಾಚುರಲ್ಲಾಗಿ ಮನೆಯಲ್ಲೇ ನಾವು ಫೇಶಿಯಲನ್ನು ಮಾಡ್ಕೊಳ್ಳೋದ್ರಿಂದ ಅಮೌಂಟೂ ಸೇವ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.